ಜೈ ಹಿಂದ್ ಸ್ನೇಹಿತರೆ, ಒಂದು ಚಿಕ್ಕ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀವಿ. ಸೊ ಇವತ್ತಿನ ವಿಡಿಯೋದಲ್ಲಿ ಪರ್ಟಿಕ್ಯುಲರ್ ಆಗಿ VAO ಪರೀಕ್ಷೆಗೆ ಸಂಬಂಧಪಟ್ಟಂತ ಪೇಪರ್ 2ಗೆ ಸಂಬಂಧಪಟ್ಟಂತ ಯಾವೆಲ್ಲ ಪುಸ್ತಕಗಳನ್ನು ಓದಬೇಕು ಅಂತೇಳಿ ತುಂಬ ಜನ ಕೇಳಿದ್ರಿ. ಸೊ ಇಲ್ಲಿ ಕನ್ನಡ, ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ಸಾಕ್ಷರತೆಗೆ ಸಂಬಂಧಪಟ್ಟಂತೆ ಪುಸ್ತಕಗಳ ಪಟ್ಟಿಯನ್ನು ಕೊಡ್ತಾ ಇದ್ದೀವಿ. ತುಂಬ ಚಿಕ್ಕ ವಿಡಿಯೋ, ತುಂಬ ಎಕ್ಸ್ಪ್ಲೈನ್ ಏನು ಮಾಡೋಕ್ಕೆ ಹೋಗೋದಿಲ್ಲ. ನೇರವಾಗಿ ಪುಸ್ತಕಗಳು, ಅದರ ಪ್ರಕಾಶನ ಮತ್ತು ಯಾವ ಭಾಷೆಯಲ್ಲಿದೆ ಅನ್ನೋದನ್ನು ಹೇಳ್ತಾ ಹೋಗ್ತೀವಿ. ಸೊ ನೋಟ್ ಮಾಡ್ಕೊಳ್ಳಿ. ಕಂಪ್ಯೂಟರ್ ಸಾಕ್ಷರತೆಗೆ ಸಂಬಂಧಪಟ್ಟಂತೆ ಸ್ನೇಹಿತರೆ, ಕಂಪ್ಯೂಟರ್ ಸಾಕ್ಷರತೆಗೆ ಸಂಬಂಧಪಟ್ಟಂತೆ 30 ಅಂಕದ 30 ಪ್ರಶ್ನೆಗಳಿರ್ತವೆ. ಸೊ ಕಂಪ್ಯೂಟರ್ ಸಾಕ್ಷರತೆಗೆ ಸಂಬಂಧಪಟ್ಟಂತೆ ನೀವು ಓದಬೇಕಾದಂತಹ ಪುಸ್ತಕಗಳು ಈ ರೀತಿ ಇದೆ. ಕಂಪ್ಯೂಟರ್ ಫಾರ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್, ಗುರುರಾಜ್ ಎಂ ಬುಲ್ಬಲೆ ಬರೆದಿರೋದು, ಕನ್ನಡದಲ್ಲಿದೆ. CCA ವಿಜಯಪುರ ಅವರು ಪ್ರಕಾಶನ. ಸೊ ಕಂಪ್ಯೂಟರ್ ಫಾರ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್. ಇನ್ನೊಂದು ಪ್ರಮುಖವಾದ ಪುಸ್ತಕ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆ ಬರೆದಿರೋದು ಲೇಖಕರು ವಿದ್ಯಾ ಚಂದ್ರಕುಮಾರ್, TK ವೆಂಕಟೇಶ ಪ್ರಭು, ಕನ್ನಡ ಭಾಷೆಯಲ್ಲಿದೆ. ಇಂಡಿಯನ್ ಬುಕ್ ಅಕಾಡೆಮಿ ಬರೆದಿರುವಂಥದ್ದು. ಈ ಎರಡು ಪುಸ್ತಕ ಆಲ್ಮೋಸ್ಟ್ ಸಾಕಾಗುತ್ತೆ ನಿಮಗೆ. ಕಂಪ್ಯೂಟರ್ ಲಿಟ್ರಸಿಗೆ ಸಂಬಂಧಪಟ್ಟಂತೆ 30 ಅಂಕಗಳು ಹೆಚ್ಚು ಕಮ್ಮಿ ಇದರಲ್ಲಿ ಕವರ್ ಆಗುತ್ತೆ. ಯಾಕಂದರೆ ಇದರಲ್ಲಿ ಚಾಪ್ಟರ್ ವೈಸ್ ಕ್ವಶನ್ ಆನ್ಸರ್ ಇದೆ, ಚಾಪ್ಟರ್ ವೈಸ್ ವಿವರಣೆ ಇದೆ, ನಂತರ ಕ್ವಶನ್ ಆನ್ಸರ್ಗಳು ಕೂಡ ಇದೆ. ಸೊ ಇವೆರಡು ಪುಸ್ತಕವನ್ನು ನೀವು ತುಂಬ ಇಂಪಾರ್ಟೆಂಟ್ ಆಗಿ ರೆಫರ್ ಮಾಡಬಹುದು. ಇನ್ನು ಸಾಮಾನ್ಯ ಕನ್ನಡ, ಜನರಲ್ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಸಮಗ್ರ ಹೊಸಗನ್ನಡ ವ್ಯಾಕರಣ ಬರೆದಿರೋದು ಲೇಖಕರು IS ಅರಳಿಗುಪ್ಪಿ, ಕನ್ನಡ ಭಾಷೆಯಲ್ಲಿದೆ. ಸಮಾಜ ಪುಸ್ತಕಾಲಯದನ್ನು ಪ್ರಕಟ ಮಾಡಿದೆ. ಇನ್ನೊಂದು ಸಾಮಾನ್ಯ ಕನ್ನಡ, ಲೇಖಕರು ಡಾಕ್ಟರ್ KM ಸುರೇಶ್ ಬರೆದಿರುವಂಥದ್ದು, ಕನ್ನಡ ಭಾಷೆಯಲ್ಲಿದೆ. ಸ್ಪರ್ಧಾ ವಿಜೇತ ಪ್ರಕಾಶನ ಇದನ್ನು ಪ್ರಕಟ ಮಾಡಿದೆ. ಇನ್ನು ಕನ್ನಡ ವ್ಯಾಕರಣ ದರ್ಪಣ, ಕನ್ನಡ ಭಾಷೆಯಲ್ಲಿದೆ, ಸರ್ಕಾರಿ ಪಠ್ಯಪುಸ್ತಕದಲ್ಲಿ ಇರುವಂಥದ್ದು. ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ಇನ್ನೊಂದು ಪ್ರಮುಖವಾದ ಪುಸ್ತಕವನ್ನು ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. N ಗೋಪಾಲಕೃಷ್ಣ ಉಡುಪ ಬರೆದಿರುವಂಥದ್ದು. N ಗೋಪಾಲಕೃಷ್ಣ ಉಡುಪ ಲೇಖಕರ ಹೆಸರು. ಬರೆದಿರುವಂಥ ಪುಸ್ತಕ ಯಾವುದು ಕೇಳಿದ್ರೆ ಕನ್ನಡ ವ್ಯಾಕರಣ ಮತ್ತು ರಚನೆ. ಕನ್ನಡ ವ್ಯಾಕರಣ ಮತ್ತು ರಚನೆ ಎನ್ನುವಂಥ ಪುಸ್ತಕ. ಅದ್ಭುತವಾದ ಪುಸ್ತಕ ಇದು. N ಗೋಪಾಲಕೃಷ್ಣ ಉಡುಪ ಬರೆದಿರೋದು. ಆಲ್ಮೋಸ್ಟ್ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಈ ಒಂದು ಆಧಾರದ ಮೇಲೆ ಪ್ರಶ್ನೆಗಳನ್ನು ತೆಗೆಯಲಾಗುತ್ತೆ. ಇನ್ನು ಕನ್ನಡಕ್ಕೆ ಸಂಬಂಧಪಟ್ಟಂತೆ 8, 9 ಮತ್ತು 10ನೇ ತರಗತಿ ಸರ್ಕಾರಿ ಪುಸ್ತಕಗಳು, ಅದರಲ್ಲೂ ಪ್ರಥಮ ಭಾಷೆ ಕನ್ನಡ, ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಪುಸ್ತಕಗಳನ್ನು ನೀವು ಓದಲೇಬೇಕಾಗತ್ತೆ. ಪ್ರಥಮ ಭಾಷೆ ಕನ್ನಡ ಪುಸ್ತಕಗಳನ್ನು ಕಂಪಲ್ಸರಿಯಾಗಿ ಓದಲೇಬೇಕಾಗತ್ತೆ. 8, 9, 10ನೇ ತರಗತಿಯ ಸರ್ಕಾರಿ ಪುಸ್ತಕಗಳು, ಪ್ರಥಮ ಭಾಷೆ ಕನ್ನಡ ಮತ್ತು ಅದರಲ್ಲಿ ಬರುವಂತಹ ವ್ಯಾಕರಣ ಅಂಶಗಳನ್ನು ಖಂಡಿತವಾಗ್ಲೂ ಮಿಸ್ ಮಾಡ್ಕೋಬೇಡಿ. ಸೊ ಇದಿಷ್ಟು ಕನ್ನಡಕ್ಕೆ ಸಂಬಂಧಪಟ್ಟಂತೆ ಸಾಕು ಸ್ನೇಹಿತರೆ. ನಿಮ್ಗೆ ಗೊತ್ತಿದೆ, ಕನ್ನಡಕ್ಕೆ ಸಂಬಂಧಪಟ್ಟಂತೆ 35 ಅಂಕಗಳು ಇರ್ತವೆ VAO ಪೇಪರ್ 2ನಲ್ಲಿ. ಇನ್ನು ಸಾಮಾನ್ಯ ಇಂಗ್ಲೀಷಿಗೆ ಸಂಬಂಧಪಟ್ಟಂತೆ ಏನು ಓದಬೇಕು ಅಂತ ಕೇಳಿದ್ರೆ, ಜನರಲ್ ಇಂಗ್ಲೀಷಿಗೆ ಸಂಬಂಧಪಟ್ಟಂತೆ ಆಬ್ಜೆಕ್ಟಿವ್ ಜನರಲ್ ಇಂಗ್ಲೀಷ್ ಅಂತೇಳಿ ಒಂದು ಪುಸ್ತಕ ಇದೆ. SP ಬಕ್ಷಿ ಬರೆದಿರೋದು, ಇಂಗ್ಲೀಷಲ್ಲಿದೆ. ಅರಿಹಂತ್ ಪಬ್ಲಿಕೇಶನ್ ಇದನ್ನ ಪ್ರಕಟ ಮಾಡಿದೆ. ಇನ್ನೊಂದು ಆಬ್ಜೆಕ್ಟಿವ್ ಇಂಗ್ಲೀಷ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್, ಹರಿಮೋಹನ್ ಪ್ರಸಾದ್ ಮತ್ತು ಉಮಾ ಸಿನ್ಹಾ ಬರೆದಿರೋದು, ಇದು ಕೂಡ ಇಂಗ್ಲೀಷ್ ಭಾಷೆಯಲ್ಲಿದೆ. ಹಾಗೇನೆ ಇದರ ಒಂದು ಪ್ರಕಾಶಕರು ಮೆಗ್ರಾ ಹಿಲ್ ಪಬ್ಲಿಕೇಶನ್, ಯಾವುದು ಆಬ್ಜೆಕ್ಟಿವ್ ಇಂಗ್ಲೀಷ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್, ಮತ್ತು ಆಬ್ಜೆಕ್ಟಿವ್ ಜನರಲ್ ಇಂಗ್ಲೀಷ್ ಬರೆದಿರೋದು ಪ್ರಕಾಶಕರು ಅರಿಹಂತ್ ಪಬ್ಲಿಕೇಶನ್. ಅದರ ಜೊತೆಗೆ ಇಂಗ್ಲೀಷಿಗೆ ಸಂಬಂಧಪಟ್ಟಂತೆ ಇನ್ನೊಂದೆರಡು ಪುಸ್ತಕಗಳನ್ನ ರೆಫರೆನ್ಸ್ ಹೇಳ್ತೀನಿ, ನೋಡ್ಕೊಳ್ಳಿ. ಒಂದು ರೆನ್ ಅಂಡ್ ಮಾರ್ಟಿನ್ ಹೈಸ್ಕೂಲ್ ಇಂಗ್ಲಿಷ್ ಗ್ರಾಮರ್. ಈ ಪುಸ್ತಕದ ವಿಶೇಷತೆ ಏನು ಕೇಳಿದ್ರೆ, ಈ ಪುಸ್ತಕ 2 ರೂಪದಲ್ಲಿದೆ. ಒಂದು ಟೋಟಲಿ ಇಂಗ್ಲೀಷಲ್ಲಿದೆ, ಇನ್ನು ಕನ್ನಡ ಮತ್ತು ಇಂಗ್ಲೀಷ್ 2 ಭಾಷೆಯಲ್ಲಿದೆ. ಮತ್ತು ಈ ಪುಸ್ತಕ 2 ರೀತಿಯಾಗಿ ಬರುತ್ತೆ. ಒಂದು ಕೀ ಆನ್ಸರ್ ಪುಸ್ತಕ, ಒಂದು ಕಂಪ್ಲೀಟ್ ಆಗಿ ವಿವರಣೆ ಮತ್ತು ಎಕ್ಸಸೈಸ್ ಅನ್ನು ಒಳಗೊಂಡಿರುವ ಪುಸ್ತಕ ಒಂದು. ಇನ್ನೊಂದು ಕಂಪ್ಲೀಟ್ ಆಗಿ ಎಕ್ಸಸೈಸ್ಗೆ ಸಂಬಂಧಪಟ್ಟಂತ ಕೀ ಆನ್ಸರ್ ಇರುವಂಥ ಪುಸ್ತಕ. ಸೊ ಈ ಕೀ ಆನ್ಸರ್ನ ಬಿಡಿಸಿದ್ರೆ ಕಂಪ್ಲೀಟ್ ಆಗಿ ನಿಮಗೆ ಬೇಸಿಕ್ ಇಂಗ್ಲೀಷ್ ಗ್ರಾಮರ್, ಅದರಲ್ಲೂ ಹೈಸ್ಕೂಲ್ ಇಂಗ್ಲೀಷ್ ಗ್ರಾಮರ್ನ ಅರಿವಾಗುತ್ತೆ. ಅದರ ಜೊತೆಗೆ 8, 9 ಮತ್ತು 10ನೇ ತರಗತಿಯ ಗೌರ್ಮೆಂಟ್ ಬುಕ್ಸ್, ಇದನ್ನು ನೀವು ಮಿಸ್ ಮಾಡದೆ ಓದಬೇಕಾಗತ್ತೆ. ಯಾಕಂದರೆ
ಈ ಪುಸ್ತಕದಿಂದ ಆಂಟೋನಿಮ್ಸ್, ಸಿನಾನಿಮ್ಸ್, ಗ್ಲಾಸರಿ ವರ್ಡ್ ಮೀನಿಂಗ್ಗಳು, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ಆಲ್ಮೋಸ್ಟ್ 8, 9, 10ನೇ ತರಗತಿ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷನ್ನು ಸರ್ಕಾರಿ ಪುಸ್ತಕಗಳನ್ನು ಓದಿ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷನ್ನ ಪುಸ್ತಕವನ್ನು ಓದಬೇಕಾಗತ್ತೆ. ಸ್ನೇಹಿತರೆ, ಇದಿಷ್ಟು ಕನ್ನಡ, ಕಂಪ್ಯೂಟರ್ ಮತ್ತು ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ನಿಮ್ಗೆ ಗೊತ್ತಿದೆ 35 ಅಂಕಗಳಿರ್ತವೆ. ಕನ್ನಡಕ್ಕೆ 35 ಅಂಕ ಮತ್ತು ಕಂಪ್ಯೂಟರ್ಗೆ 30 ಪ್ರಶ್ನೆಗಳ 30 ಅಂಕಗಳ ಒಂದು ಪೇಪರ್ ಆಗಿರುತ್ತಿದ್ದು. ಇದು ಸ್ನೇಹಿತರೆ VAO ಎಕ್ಸಾಮ್ನ ಪೇಪರ್ 2ಗೆ ಸಂಬಂಧಪಟ್ಟಂಥ ಪರ್ಟಿಕ್ಯುಲರ್ ಪುಸ್ತಕಗಳ ಪಟ್ಟಿ. ಸೊ ಈ ಪುಸ್ತಕಗಳನ್ನು ಕೊಂಡ್ಕೊಂಡು ಓದ್ಕೊಳ್ಳಿ, ನಿಮ್ಮ ಪರೀಕ್ಷೆ ಯಶಸ್ಸು ಸಿಗಲಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.